Hi friends, welcome to our YouTube channel. So our channel name is Civil with Sudhir and myself Sudhir Jirobe. So this is our ninth class about the SSC JEE and KPSC AE JEE, and we have already completed the BMC subject, that is theoretical part. We have completed all the theory classes, right? And next subject we are starting, that is CT, right? After this series, right? This is the 500 series of BMC. This is 500 series of BMC, that is building material and construction of SSC JEE and KPSC AE JEE. So I am requesting all of you, please like, comment and share. Comment and share our videos to get all latest news as well as the video notification, and please click on the bell icon and subscribe our channel. Okay, so for today's first question is, that is 125th question. The lime which has the property of setting in water is known as. Setting in water always we consider that is an hydraulic lime. Hydraulic lime na now consider martivi. Okay, so the answer for this question is hydraulic lime. Alright, so whitewashing yav use martivi. So whitewashing will use quicklime. Next one, the specific surface expressed in square centimeter per gram of a good Portland cement should not be less than. ಸ್ಪೆಸಿಫಿಕ್ ಏರಿಯಾ ಆಫ್ ದಿ ಸಿಮೆಂಟ್ ಕೇಳ್ತಾ ಇದ್ದಾರೆ, ಆಯ್ತಾ? ಸುಮ್ಮನೆ ಕನ್ಫ್ಯೂಸ್ ಮಾಡೋಕ್ಕೆ ಮತ್ತೆ ಇಲ್ಲಿ ಸೆಂಟಿಮೀಟರ್ ಸ್ಕ್ವೇರ್ ಪರ್ ಗ್ರಾಮ್ ಅಂತ ಕೇಳ್ತಾ ಇದ್ದಾರೆ, ಬಟ್ ನಿಮಗೆ ಗೊತ್ತಿರಬೇಕು, ಆಯ್ತಾ? 2250, ರೈಟ್? ಒಂದು ನಿಮಿಷ, 2250, ಓಕೆ, ಸೆಂಟಿಮೀಟರ್ ಸ್ಕ್ವೇರ್ ಪರ್ ಗ್ರಾಮ್ ಇದೇನಿದೆ ಸರ್ಫೇಸ್ ಏರಿಯಾ ಇದೆ ಸಿಮೆಂಟ್ದು, ಆಯ್ತಾ? ಇದನ್ನು ಮೀಟ್ರಲ್ಲಿ ಕನ್ವರ್ಟ್ ಮಾಡಿದ್ರೆ 225 ಮೀಟರ್ ಸ್ಕ್ವೇರ್ ಪರ್ kg ಆಗುತ್ತೆ. ಓಕೆ, ಇಷ್ಟು ನೆನಪಿಟ್ಕೊಳ್ಳಿ ಸಾಕು. ಸೊ ಆನ್ಸರ್ ಫಾರ್ ದಿಸ್ ಕ್ವಶನ್ ಈಸ್ ಸಿ, ರೈಟ್? ನೆಕ್ಸ್ಟ್ ಕ್ವಶನ್, ಸ್ಪೆಸಿಫಿಕ್ ಸರ್ಫೇಸ್, ಇಲ್ಲೊಂದು ಸ್ವಲ್ಪ ಪಾಯಿಂಟ್ಸ್. ಸ್ಪೆಸಿಫಿಕ್ ಸರ್ಫೇಸ್ ಈಸ್ ಮೆಜರ್ಡ್ ಟು ಡಿಟರ್ಮೈನ್ ದ ಫೈನ್ನೆಸ್ ಆಫ್ ದಿ ಸಿಮೆಂಟ್. ಫೈನ್ನೆಸ್ನ ಮೆಜರ್ ಮಾಡೋಕ್ಕೆ ಸ್ಪೆಸಿಫಿಕ್ ಸರ್ಫೇಸ್ ಏರಿಯಾ ತೊಗೊಳ್ತಾರೆ. ಸೊ ಇಟ್ ಈಸ್ ಮೆಜರ್ಡ್ ಐದರ್ ಬೈ ಏರ್ ಪರ್ಮ್ಯಾಬಿಲಿಟಿ ಮೆಥಡ್, right? In air permeability either Nernst or Blaine's method, or in sedimentation method Wagner turbidity method. ಅಂದರೆ ಇವು ಮೆಥಡ್ಸ್ ಇದೆ, ಆಯಿತಾ? ಮತ್ತು OPC in specific surface area should not be less than 225 meter square per kg or 2250 centimeter square per gram, ಆಯಿತಾ? ಸೊ ಇದು ಬಂದ್ಬಿಟ್ಟು ನಮ್ಮದು ಸಿಮೆಂಟ್ ಬಗ್ಗೆ, ಯಾವುದು ಸರ್ಫೇಸ್ ಏರಿಯಾ. ನೆಕ್ಸ್ಟ್ ಕ್ವಶನ್, ಕ್ವಿಕ್ ಲೈಮ್ ಆಸ್ ಇಟ್ ಕಮ್ಸ್ ಫ್ರಮ್ ದ ಕಿಲ್ನ್ ಈಸ್ ಕಾಲ್ಡ್. ನೋಡಿ, ಕ್ವಿಕ್ ಲೈಮು ಒಂದು ಕಿಲ್ನಿಂದ ಬಂದರೆ ಅದಕ್ಕೆ ಏನಂತಾರೆ, ಆಯಿತಾ? ಅದಕ್ಕಂತಾರೆ ಲಂಪ್ ಲೈಮ್, ಆಯಿತಾ? ಲಂಪ್ ಲೈಮ್ ಅಂದರೆ ಏನು, ಸ್ವಲ್ಪ ಎಲ್ಲ ಡಿಸ್ಕಸ್ ಮಾಡೋಣ ನೋಡಿ. ಲಂಪ್ ಲೈಮ್ ಅಂದರೆ ಯಾವ ಲೈಮು 90 to 95% ಪ್ಯೂರಿಟಿ ಇರುತ್ತೆ, ಪ್ಯೂರ್ ಲೈಮ್ ಸ್ಟೋನ್ ಇರುತ್ತಲ್ಲ, ಸೊ ಅದನ್ನು ನಾವು ಕ್ವಿಕ್ ಲೈಮ್ ಆರ್ ಕಾಸ್ಟಿಕ್ ಲೈಮ್ ಆರ್ ಲಂಪ್ ಲೈಮ್ ಅಂತೀವಿ. ನೋಡಿ, ಇಲ್ಲಿ ಕಾಸ್ಟಿಕ್ ಲೈಮು, ಲಂಪ್ ಲೈಮು, ಕ್ವಿಕ್ ಲೈಮು 3 ಹೆಸರಿದೆ, ಇದನ್ನು ನೆನ್ಪಿಟ್ಕೊಳ್ಳಿ. ಸೊ ಕ್ವಿಕ್ ಲೈಮ್ ಏನು ಮಾಡುತ್ತಂದರೆ has a very high affinity ಅಂದರೆ reactivity for water, hence instantly react with it and undergoes slacking leading to the formation of hydraulic lime. ನೋಡಿ, ವಾಟರ್ ಆ್ಯಡ್ ಮಾಡಿದ ತಕ್ಷಣ ಕ್ವಿಕ್ ಲೈಮ್ ಏನಾಗುತ್ತೆ, ಹೈಡ್ರೇಟೆಡ್ ಲೈಮ್ ಆಗುತ್ತೆ. ಕ್ವಿಕ್ ಲೈಮು, ಆಯಿತಾ? ನಮ್ಮ ಕ್ಲಾಸಲ್ಲಿ ಆಲ್ರೆಡಿ ಹೇಳಿದ್ದೀನಿ, ಕ್ವಿಕ್ ಲೈಮ್ನ ನಾವು ವಾಟರ್ ಆ್ಯಡ್ ಮಾಡಿದ್ರೆ ಏನಾಗುತ್ತೆ, ಅದು ಹೈಡ್ರೇಟೆಡ್ ಲೈಮ್ ಆಗುತ್ತೆ. ಇಲ್ಲಿ ನೋಡಿ, ಸ್ವಲ್ಪ ಒಂದು ಏನಂತಾರೆ ಫಾರ್ಮುಲಾ ಇದೆ, ಗೊತ್ತಾಗುತ್ತೆ. CaCO3 ನೀವು ಕ್ಯಾಲ್ಸಿನೇಷನ್ ಮಾಡಿದ್ರೆ ಲೈಮ್ ಮತ್ತು ಕಾರ್ಬನ್ ಡೈಆಕ್ಸೈಡ್ ರಿಮೂವ್ ಮಾಡಿದ್ರೆ ನಿಮಗೆ ಯಾವ ಸಿಗುತ್ತೆ, ಕ್ವಿಕ್ ಲೈಮ್ ಸಿಗುತ್ತೆ. ಮತ್ತು ಆಮೇಲೆ ಅದರಲ್ಲಿ ವಾಟರ್ ಆ್ಯಡ್ ಮಾಡಿದ್ರೆ, ಸ್ಲ್ಯಾಕಿಂಗ್ ಮಾಡಿದ್ರೆ ನಿಮಗೆ ಹೈಡ್ರೋಟಿಕ್ ಲೈಮ್ ಸಿಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಇಷ್ಟೇ ಇದೆ, ಇದು ಸಿಂಪಲ್ ಆಗಿದೆ, ಆಯಿತಾ? ಲೈಮ್ ಸ್ಟೋನ್ನ ನೀವು ಹೀಟ್ ಮಾಡಿಬಿಟ್ರೆ ಅದನ್ನು ಕ್ಯಾಲ್ಸಿನೇಷನ್ ಅಂತೀವಿ, ಆಯಿತಾ? ಲೈಮ್ನ ಸಪ್ರೇಟ್ ಆಗಿ ಮತ್ತು ಕಾರ್ಬನ್ ಡೈಆಕ್ಸೈಡು, ಆಯಿತಾ? ಒಂದು ನಿಮಿಷ, ಓಕೆ, ಒಂದು ನಿಮಿಷ. ಸೊ ಆಯಿತಾ, ಇದು ಗೊತ್ತಾಯ್ತಲ್ಲ? ಲೈಮ್ ಸ್ಟೋನ್ನ ಲೈಮು ಮತ್ತು ಕಾರ್ಬನ್ ಡೈಆಕ್ಸೈಡ್ ಏನಾಗುತ್ತೆ, ಇವಾಪ್ರೇಟ್ ಆಗಿಬಿಟ್ರೆ ಇಲ್ಲ ಕ್ವಿಕ್ ಲೈಮು ಮತ್ತು ನಿಮಿಷ ಬರ್ತಾ ಇಲ್ಲ, ಓಕೆ ಓಕೆ, ಯಾಕೋ ಬರ್ತಾ ಇಲ್ಲ, ಓಕೆ, ಒಂದು ನಿಮಿಷ. ಓಕೆ ಓಕೆ, ಸ್ವಲ್ಪ ಪೆನ್ ಪ್ರಾಬ್ಲಮ್ ಆಗ್ತಿದೆ ಇವತ್ತು, ಒಂದು ನಿಮಿಷ, ಇಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ. ಓಕೆ,
ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ ನೋಡಿ. ಸೊ ರ್ಯಾಪಿಡ್ ಹಾರ್ಡನಿಂಗ್ ಸಿಮೆಂಟ್ ಅಟೇನ್ಸ್ ಅರ್ಲಿ ಸ್ಟ್ರೆಂತ್ ಡ್ಯೂ ಟು. ರ್ಯಾಪಿಡ್ ಹಾರ್ಡನಿಂಗ್ ಸಿಮೆಂಟು ಅರ್ಲಿ ಸ್ಟ್ರೆಂತ್ ಯಾವ ರೀಸನ್ಗೋಸ್ಕರ ಬೇಗ ಸ್ಟ್ರೆಂತ್ ಬರುತ್ತೆ ನೋಡಿ. ರ್ಯಾಪಿಡ್ ಹಾರ್ಡನಿಂಗ್ ಸಿಮೆಂಟು, ಓಕೆ, ಸೊ ರ್ಯಾಪಿಡ್ ಹಾರ್ಡನಿಂಗ್ ಸಿಮೆಂಟ್ ಅಂದರೆ ಯಾವಾಗಲೂ ಏನಂದರೆ ಅದನ್ನು ಜಾಸ್ತಿ ಫೈನ್ ಮಾಡಿರ್ತಾರೆ. ಫೈನ್ನೆಸ್ ಮಾಡಿದರೆ ಏನಾಗುತ್ತೆ, ಸರ್ಫೇಸ್ ಏರಿಯಾನು ಕವರ್ ಆಗುತ್ತೆ. ಸೊ ಲಾರ್ಜರ್ ಪ್ರಪೋರ್ಷನ್ ಆಫ್ ಲೈಮ್ ಗ್ರೌಂಡೆಡ್ ಫೈನರ್ ದೆನ್ ದ ನಾರ್ಮಲ್ ಸಿಮೆಂಟು. ಸೊ ಇದು ಆನ್ಸರ್ ಎ ಆಗುತ್ತೆ. ಯಾಕೆಂದರೆ ನಾರ್ಮಲ್ ಪ್ರಪೋರ್ಷನ್ಗಿಂತ ಜಾಸ್ತಿ ಏನು ಮಾಡಿರ್ತಾರೆ, ಅದನ್ನು ಫೈನ್ ಮಾಡಿರ್ತಾರೆ. ಫೈನ್ ಮಾಡಿದ್ರೆ ಏನಾಗುತ್ತೆ, ಲಾರ್ಜರ್ ಏರಿಯಾ ಕವರ್ ಆಗುತ್ತೆ. ಆ ಲಾರ್ಜರ್ ಏರಿಯಾಗೋಸ್ಕರನೇ ಬೇಗ ಸ್ಟ್ರೆಂತ್ ಅಚೀವ್ ಆಗುತ್ತೆ. ಗೊತ್ತಾಯ್ತಾ? ರ್ಯಾಪಿಡ್ ಹಾರ್ಡನಿಂಗ್ ಪೋರ್ಟ್ಲ್ಯಾಂಡ್ ಸಿಮೆಂಟ್ ಈಸ್ ಸಿಮಿಲರ್ ಟು OPC. ಒಂದು ನಿಮಿಷ, ಪೆನ್ನು ಸ್ವಲ್ಪ ಪ್ರಾಬ್ಲಮ್ ಆಗ್ತಿದೆ ಫ್ರೆಂಡ್ಸ್, ಒಂಚೂರು ಅಡ್ಜಸ್ಟ್ ಮಾಡ್ಕೊಳ್ಳಿ ಇವತ್ತು. ಓಕೆ, ಪೆನ್ ಬರ್ತಾ ಇಲ್ಲ. ಹಾಂ, ಸೊ ರ್ಯಾಪಿಡ್ ಹಾರ್ಡನಿಂಗ್ ಪೋರ್ಟ್ಲ್ಯಾಂಡ್ ಸಿಮೆಂಟ್ ಈಸ್ ಸಿಮಿಲರ್ ಟು OPC except it has more C3S and less C2S content, and it is grounded more finely. It is used in the situations where a rapid development of the strength is desired. Rapid development strength ಎಲ್ಲಿರುತ್ತಲ್ಲ ಅಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 129. ದ ಪರ್ಸೆಂಟೇಜ್ ಆಫ್ ವಾಟರ್ ಫಾರ್ ನಾರ್ಮಲ್ ಕನ್ಸಿಸ್ಟೆನ್ಸಿ. ನೋಡಿ, ನಾರ್ಮಲ್ ಕನ್ಸಿಸ್ಟೆನ್ಸಿ ಅಂದರೆ ಏನಂದರೆ, ಸೊ ಯಾವುದೇ ಒಂದು ಈಗ ಸಿಮೆಂಟ್ ಪೇಸ್ಟ್ ಪ್ರೊಡ್ಯೂಸ್ ಮಾಡೋದಿದೆ ನಿಮಗೆ. ಸೊ ಸಿಮೆಂಟ್ ಪೇಸ್ಟ್ ಪ್ರೊಡ್ಯೂಸ್ ಮಾಡೋಕ್ಕೆ ನೀವು ಎಷ್ಟು ಕ್ವಾಂಟಿಟಿ ಆಫ್ ವಾಟರ್ನ ಆ್ಯಡ್ ಮಾಡ್ತೀರಾ, ಆಯಿತಾ? ಸೊ ಅದನ್ನು ಯಾವುದು ಇನ್ಸ್ಟ್ರೂಮೆಂಟಲ್ಲಿ ಯೂಸ್ ಮಾಡ್ತೀವಿ, ವಿಕಟ್ ಅಪ್ಪರ್ಟಸ್ ಇದೆ. ಆ ವಿಕಟ್ ಅಪ್ಪರ್ಟಸಲ್ಲಿ ಇಟ್ಟಾಗ, ಆಯಿತಾ, ಕೆಳಗಡೆಯಿಂದ ನೀವು ಮೆಜರ್ ಮಾಡಿದ್ರೆ ಫ್ರಮ್ ದ ಬಾಟಮ್ ಆಫ್ ದಿ ಮೋಲ್ಡ್ 5 to 7 mm ಪೆನೆಟ್ರೇಷನ್ ಬರೋವರೆಗೂ ಟೆಸ್ಟ್ ಮಾಡಿದಾಗ ಎಷ್ಟು ಕ್ವಾಂಟಿಟಿ ಆಫ್ ವಾಟರ್ ಬರುತ್ತೆ, ಅದೇ ನಮ್ಮದು ಸ್ಟ್ಯಾಂಡರ್ಡ್ ಕನ್ಸಿಸ್ಟೆನ್ಸಿ ಆಫ್ ದಿ ಸಿಮೆಂಟ್ ಅಂತ ಹೇಳ್ತಾರೆ. ಸೊ ಅದು ಎಷ್ಟಿರ್ಬೇಕಂದ್ರೆ 20 to 30% ಇರುತ್ತೆ, ಆಯಿತಾ? ಸೊ ಇದರ ಆನ್ಸರ್ ಡಿ. ಸೊ ನಾರ್ಮಲ್ ಕನ್ಸಿಸ್ಟೆನ್ಸಿ ಇಸ್ ಡಿಫೈನ್ಡ್ ಆಸ್, ಇವಾಗ ಹೇಳಿದ್ನಲ್ಲ ಅದೇ, ಜಸ್ಟ್ ನೋಡಿ ಇಲ್ಲಿ 5 to 7 mm ಅಂತ ಹೇಳ್ತಾ ಇದ್ದಾರೆ. ಕನ್ಸಿಸ್ಟೆನ್ಸಿ ಇಸ್ ರಿಲೇಟೆಡ್ ಟು ಫ್ಲೂಯಿಡಿಟಿ ಆಫ್ ದಿ ಮಿಕ್ಸ್. ಫ್ಲೂಯಿಡಿಟಿ ಏನಿದೆ ಅದ್ರ ಬಗ್ಗೆ ಹೇಳ್ತಿರೋದು. ಸೊ ವಾಟರ್ ರಿಕ್ವೈರ್ಮೆಂಟ್ ಆಫ್ ವೇರಿಯಸ್ ಟೆಸ್ಟ್ ಆಫ್ ಸಿಮೆಂಟ್ ಡಿಪೆಂಡ್ಸ್ ಆನ್ ದ ನಾರ್ಮಲ್ ಕನ್ಸಿಸ್ಟೆನ್ಸಿ. ಸೊ ನಾರ್ಮಲ್ ಕನ್ಸಿಸ್ಟೆನ್ಸಿ ಫೈಂಡ್ ಔಟ್ ಯಾಕೆ ಮಾಡ್ಬೇಕಂದ್ರೆ, ಸೊ ನಾರ್ಮಲ್ ಕನ್ಸಿಸ್ಟೆನ್ಸಿ ಇನಿಷಿಯಲ್ ಸೆಟ್ಟಿಂಗ್ ಟೈಮು, ಫೈನಲ್ ಸೆಟ್ಟಿಂಗ್ ಟೈಮು ಬೇರೆ, ಮತ್ತು ನೀವು ಸ್ಟ್ರೆಂತ್ ಆಫ್ ದಿ ಸಿಮೆಂಟ್ ಮೋಟರ್ ಯಾವುದೇ ಕ್ಯಾಲ್ಕುಲೇಟ್ ಮಾಡ್ತೀರಲ್ಲ ಅದು ಇದ್ರ ಮೇಲೆ ಡಿಪೆಂಡ್ ಇರುತ್ತೆ. ಅಂದರೆ ಈ ರಿಸಲ್ಟ್ಸ್ನ ತೊಗೊಂಡ್ಬಿಟ್ಟು ಆ ವ್ಯಾಲ್ಯೂಸ್ನ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದಕ್ಕೆ ಇದು ಬೇಸ್ ಆಗಿದೆ ಬೇರೆ ಟೆಸ್ಟ್ಗಳಿಗೆ. ಅದಕ್ಕೆ ಇದು ಫಸ್ಟ್ ಟೆಸ್ಟ್ ಇದೇ ಕಂಡಕ್ಟ್ ಮಾಡಬೇಕು. ಓಕೆ, ನಾವು ನೆಕ್ಸ್ಟ್ ಕ್ವಶನ್. ಫಾರ್ ಎ 50 kg ಸಿಮೆಂಟ್ ಬ್ಯಾಗ್, ವಾಟರ್ ರಿಕ್ವೈರ್ಡ್ ಈಸ್, ಎಷ್ಟು ವಾಟರ್ ಬೇಕು ಅಂತ ಕೇಳ್ತಾ ಇದ್ದಾರೆ, ಆಯಿತಾ? ಕ್ಯಾಲ್ಕುಲೇಟ್ ಮಾಡ್ಬೋದಲ್ಲ. ಫಸ್ಟ್ ನೀವು ಇದು ಅರ್ಥ ಮಾಡ್ಕೊಳ್ಳಿ. ನಮಗೆ ಎಷ್ಟು ವಾಟರ್ ಬೇಕು ಬೈ ವೇಟ್ ಆಫ್ ದಿ ಸಿಮೆಂಟು 38% ಬೇಕು, ಕರೆಕ್ಟಾ? ಸೊ 38% ಅಂದರೆ 50 kgಗೆ ಜಸ್ಟ್ ಮಲ್ಟಿಪ್ಲೈ ಮಾಡಿ 0.38 × 50 ಮಾಡಿದ್ರೆ 19 kg ಬರುತ್ತೆ, ಆಯಿತಾ? ಸೊ ಈ 38ನ ನಾವು ಯಾವಾಗ ಡಿವೈಡ್ ಮಾಡಿದ್ರೆ 23% ಯಾವುದಕ್ಕೆ ಆಗುತ್ತೆ, ಬರೀ ಏನಂದರೆ ನಮ್ಮ ವೈಟ್ ಸೋದ ಫಿಲ್ ಮಾಡೋಕ್ಕೆ, ಮತ್ತು ಜಲ್ ಪೋರಸ್ ಹೈಡ್ರೇಷನ್ಗೋಸ್ಕರ ಏನಾಗುತ್ತೆ 23%, ಜಲ್ ಪೋರಸ್ಸು ಮತ್ತು ಅದ್ರಿಗೂ ಫಿಲ್ ಆಗೋಗೋಸ್ಕರ 15%. ಸೊ ಟೋಟಲ್ 38%. ಯಾವಾಗ ನಾವು ಮಲ್ಟಿಪ್ಲೈ ಮಾಡ್ತೀವಿ 19 kg ಬರುತ್ತೆ. ಬಟ್ ಇಲ್ಲಿ ಆನ್ಸರ್, ನಿಯರೆಸ್ಟ್ ಆನ್ಸರು 18.5 kg ಇದೆ. ಅದಕ್ಕೆ ಆನ್ಸರ್ ಯಾವುದಿದೆ, ಬಿ. ಓಕೆ, ಅರ್ಥ ಆಯ್ತಲ್ಲ ಯಾವ ಥರ ಕ್ಯಾಲ್ಕುಲೇಟ್ ಮಾಡಬೇಕು 50 kg ಸಿಮೆಂಟ್ ಬ್ಯಾಗ್ಗೆ ಅಂತ. ಇದು ಒಂಥರ ಇಂಟರ್ವ್ಯೂ ಕ್ವಶನು ಕೇಳ್ತಾರೆ ನೋಡಿ. ದಿಸ್ ಈಸ್ ಆ್ಯನ್ ಕ್ವಶನ್ ಆನ್ ದ ಇಂಟರ್ವ್ಯೂ ಕ್ವಶನ್ ಆಲ್ಸೋ. ಓಕೆ, ಸ್ವಲ್ಪ ಕರೆಕ್ಟಾಗಿ ನೋಡ್ಕೊಳ್ಳಿ. ನೆಕ್ಸ್ಟ್ ಕ್ವಶನ್ ನಂಬರ್ 131. ಫಾರ್ ದ ಕನ್ಸ್ಟ್ರಕ್ಷನ್ ಆಫ್ ಥಿನ್ RCC ಸ್ಟ್ರಕ್ಚರ್, ದ ಟೈಪ್ ಆಫ್ ಸಿಮೆಂಟ್ ಟು ಬಿ ಅವಾಯ್ಡೆಡ್ ಈಸ್, ರೈಟ್? ಫಾರ್ ದ ಕನ್ಸ್ಟ್ರಕ್ಷನ್ ಆಫ್ ಥಿನ್ RCC ಸ್ಟ್ರಕ್ಚರ್, ಟೈಪ್ ಆಫ್ ಸಿಮೆಂಟ್ ಟು ಬಿ ಅವಾಯ್ಡೆಡ್. ಯಾವ ಸಿಮೆಂಟ್ನ ಅವಾಯ್ಡ್ ಮಾಡ್ತೀರಾ? ಥಿಕ್ನೆಸ್ ಕಮ್ಮಿ ಇದ್ದರೆ RCC ಸ್ಟ್ರಕ್ಚರ್ದು, ಆಯಿತಾ? ಆರ್ಡಿನರಿ ಪೋರ್ಟ್ಲ್ಯಾಂಡ್ ಸಿಮೆಂಟ್ ಯೂಸ್ ಮಾಡ್ಬೋದು, ಆಯಿತಾ? ರ್ಯಾಪಿಡ್ ಹಾರ್ಡನಿಂಗ್ ಸಿಮೆಂಟು ಮತ್ತು ಲೋ ಹಿಟ್ ಸಿಮೆಂಟು, ಬ್ಲಾಸ್ಟ್ ಫರ್ನೆಸ್ ಸ್ಲ್ಯಾಗು, ಯಾವುದು ಇದರಲ್ಲಿ ಯಾವುದ್ಯಾವ್ದು ಯೂಸ್ ಮಾಡ್ಬೋದು ಹೇಳ್ಬೋದಾ ನೀವು, ಆಯಿತಾ? ಹೇಳ್ಬೋದಾ? ಓಕೆ, ನೋಡಿ ಇವಾಗ ಯಾವ್ದು ಮಾಡ್ಬೋದು ಅಂತ, ಆಯಿತಾ? ಸೊ ರ್ಯಾಪಿಡ್ ಹಾರ್ಡನಿಂಗ್ ಸಿಮೆಂಟ್ ಹ್ಯಾಸ್ ಹೈ ಹೀಟ್ ಆಫ್ ಹೈಡ್ರೇಷನ್ ಆ್ಯಂಡ್ ಹೈ ಶ್ರಿಂಕೇಜ್ ವಿಟ್ ರೆಂಡರ್ಸ್ ಇಟ್ ಅನ್ಸೂಟೇಬಲ್ ಫಾರ್ ಕನ್ಸ್ಟ್ರಕ್ಷನ್ ಆಫ್ ಥಿನ್ RCC ಸ್ಟ್ರಕ್ಚರ್. ಅಂದರೆ ರ್ಯಾಪಿಡ್ ಹಾರ್ಡನಿಂಗ್ ಸಿಮೆಂಟು ಹೈ ಹೀಟ್ ಆಫ್ ಹೈಡ್ರೇಷನ್ ಇರುತ್ತೆ,
ಅಲ್ಲಿ ಏನಾಗುತ್ತೆ ಅಂದರೆ ಶ್ರಿಂಕೇಜು ಜಾಸ್ತಿ ಇರುತ್ತೆ. ಅದೇನು ಮಾಡುತ್ತೆ, ಅನ್ಸೂಟಬಲ್ ಫಾರ್ ಕನ್ಸ್ಟ್ರಕ್ಷನ್ ಆಫ್ ಥಿನ್ ಆರ್ ಸಿ ಸ್ಟ್ರಕ್ಚರ್. ಸೊ ಥಿನ್ ಆರ್ ಸಿ ಸ್ಟ್ರಕ್ಚರ್ಗೆ ಯೂಸ್ ಮಾಡಿದ್ರೆ ಬೇಗ ಕ್ರ್ಯಾಕ್ ಆಗಿಬಿಡುತ್ತೆ, ಅದ್ರದ್ದು ಥಿಕ್ನೆಸ್ ಕಮ್ಮಿ ಇರುತ್ತಲ್ಲ ಅದಕ್ಕೋಸ್ಕರ. ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಕ್ವಶನ್ ನಂಬರ್ 132. ಪರ್ಸೆಂಟೇಜ್ ಆಫ್ ಪೊಜೊಲೋನಾ ಮಟೀರಿಯಲ್. ನೋಡಿ, ಪೊಜೊಲೋನಿಕ್ ಮಟೀರಿಯಲ್ ಬಗ್ಗೆ ಕೇಳ್ತಾ ಇದ್ದೀರಿ ಇವಾಗ. ಪರ್ಸೆಂಟೇಜ್ ಆಫ್ ಪೊಜೊಲೋನಿಕ್ ಮಟೀರಿಯಲ್ ಕಂಟೈನಿಂಗ್ ಕ್ಲೇ ಅಪ್ ಟು 80% ಯೂಸ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಆಫ್ ಪೊಜೊಲೋನಾ ಸಿಮೆಂಟ್. ಪೊಜೊಲೋನಾ ಅಂದರೆ ಸ್ಲ್ಯಾಗ್ ಇರ್ಬೋದು, ಇಲ್ಲ ಯಾವುದೇ ಬ್ಲಾಸ್ಟ್ ಫರ್ನೆಸ್ ಸ್ಲ್ಯಾಗ್ ಇರ್ಬೋದು, ಇಲ್ಲ ಅಂದರೆ ಸಿಲಿಕಾ ಕಂಟೆಂಟ್ ಇರೋ ಯಾವುದಾದ್ರೂ ಒಂದು ಬೈ ಪ್ರಾಡಕ್ಟ್ ವೇಸ್ಟ್ ಇರುತ್ತಲ್ಲ, ಆಯಿತಾ, ಅದರಲ್ಲಿ ಐರನ್ ಕಂಟೆಂಟ್ ಯಾವುದೇ ಥರದ್ದು ಬೇರೆ ಸಿಮೆಂಟೇನಿಯಸ್ ಮಟೀರಿಯಲ್ಸ್ ಬಗ್ಗೆ ಯಾವುದೇ ರಿಲೇಟೆಡ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಫ್ಲೈ ಆ್ಯಶು ಇದೆ, ಫ್ಲೈ ಆ್ಯಶು ಯೂಸ್ ಮಾಡ್ತಾರೆ, ರೈಟ್. ಸೊ ಪೊಜೊಲೋನಾ ಅಲ್ಲಿ PPC ಅಂತೀವಲ್ಲ, ಪೋರ್ಟ್ಲ್ಯಾಂಡ್ ಪೊಜೊಲೋನಾ ಸಿಮೆಂಟು, ಆಯಿತಾ. ಪೋರ್ಟ್ಲ್ಯಾಂಡ್ ಪೊಜೊಲೋನಾ ಸಿಮೆಂಟಲ್ಲಿ ಫ್ಲೈ ಆ್ಯಶ್ ಬೇಸ್ ಅಂತ ಅದು ಬ್ಯಾಗ್ ಮೇಲೆ ಬರ್ದಿರುತ್ತೆ. ಸೊ ಇಲ್ಲಿ ಅವ್ರು ಏನು ಕೇಳ್ತಾ ಇದ್ದಾರೆ, ಎಷ್ಟು % ಪೊಜೊಲೋನಾ ಮಟೀರಿಯಲ್ ಯೂಸ್ ಮಾಡ್ತಾರೆ ಅಂತ. ನೋಡಿ, ನನ್ನ ಪ್ರಕಾರ 30% ಯೂಸ್ ಮಾಡ್ತಾರೆ. ಪೊಜೊಲೋನಾ ಸಿಮೆಂಟ್ ಈಸ್ ಮ್ಯಾನುಫ್ಯಾಕ್ಚರ್ಡ್ ಬೈ ಗ್ರೈಂಡಿಂಗ್ ಪೋರ್ಟ್ಲ್ಯಾಂಡ್ ಸಿಮೆಂಟ್ ಕ್ಲಿಂಕರ್ ಆ್ಯಂಡ್ ಪೊಜೊಲೋನಾ. ಯೂಶ್ವಲಿ ಫ್ಲೈ ಆ್ಯಶ್ 10 to 30% ಬೈ ಮಾಸ್ ಆಫ್ PPC. ಅಂದರೆ 100 kg ನೀವು PPC ರೆಡಿ ಮಾಡ್ತಾ ಇದ್ರೆ ಅದರಲ್ಲಿ 30 kg ನೀವು ಏನಂದರೆ ಬರೀ ಫ್ಲೈ ಆ್ಯಶೇ ಆಗಬೇಕು. ಅದಕ್ಕೆ ಫ್ಲೈ ಆ್ಯಶ್ ಬೇಸ್ಡ್ ಅಂತ ಮೇಲೆ ಬರ್ದಿರುತ್ತೆ. ಬೈ ಇಂಟಿಮೇಟ್ಲಿ ಆ್ಯಂಡ್ ಯೂನಿಫಾರ್ಮ್ಲಿ ಬ್ಲೆಂಡಿಂಗ್ ಪೋರ್ಟ್ಲ್ಯಾಂಡ್ ಸಿಮೆಂಟ್ ಆ್ಯಂಡ್ ಫೈನ್ ಪೊಜೊಲೋನಾ. ಸಮ್ ಪೊಜೊಲೋನಾ ಸಿಮೆಂಟ್ ಹ್ಯಾವ್ ಪ್ರಾಪರ್ಟೀಸ್. ನೋಡಿ, ಪ್ರಾಪರ್ಟೀಸ್ ಇದೆ ಸ್ವಲ್ಪ. ಪೊಜೊಲೋನಾ ಏನಿರುತ್ತೆ ಅಂದರೆ ಲೆಸ್ ಹೀಟ್ ಆಫ್ ಹೈಡ್ರೇಷನ್ ಇರುತ್ತೆ. ನೆಕ್ಸ್ಟು ಲೋ ರೇಟ್ ಆಫ್ ಡೆವಲಪ್ಮೆಂಟ್ ಆಫ್ ಸ್ಟ್ರೆಂತ್ ಇರುತ್ತೆ, ಸ್ಟ್ರೆಂತು ಬೇಗ ಬರಲ್ಲ. ರೆಸಿಸ್ಟೆನ್ಸ್ ಟು ಕೆಮಿಕಲ್ ಅಟ್ಯಾಕು ಆರಾಮಾಗಿ ಇದು ರೆಸಿಸ್ಟ್ ಮಾಡುತ್ತೆ. ಅಲ್ಟಿಮೇಟ್ ಸ್ಟ್ರೆಂತ್ ಈಸ್ ಕಂಪ್ಯಾರಿಬಲ್ ವಿತ್ OPC. ಅಂದರೆ ಅಲ್ಟಿಮೇಟ್ ಸ್ಟ್ರೆಂತು ಸ್ವಲ್ಪ ಜಾಸ್ತಿ ಇರುತ್ತೆ OPCಗಿಂತ. ಇಟ್ ಈಸ್ ಯೂಸ್ ಇನ್ ಮರೈನ್ ವರ್ಕ್ಸ್, ಮಾಸ್ ಕಾಂಕ್ರೀಟಿಂಗ್ ಆಪರೇಷನ್ ಸಚ್ ಆಸ್ ಡ್ಯಾಮ್ಸು, ಲಾರ್ಜ್ ಫೌಂಡೇಶನ್, ಅದರಲ್ಲಿ ಯೂಸ್ ಮಾಡ್ಬೋದು. ನೋಡಿ, ಲೋ ಹೀಟ್ ಸಿಮೆಂಟು ಯೂಸ್ ಮಾಡ್ಬೋದು ಡ್ಯಾಮ್ಗಳಿಗೆ, ಮತ್ತು ಯಾವುದು ಪೊಜೊಲೋನಾ ಸಿಮೆಂಟು, ಪೋರ್ಟ್ಲ್ಯಾಂಡ್ ಪೊಜೊಲೋನಾ ಸಿಮೆಂಟು ಯೂಸ್ ಮಾಡ್ಬೋದು. ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಕ್ವಶನ್ ನಂಬರ್ 133. ಪಿಕ್ ಅಪ್ ದ ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅಪ್ಲಿಕೇಬಲ್ ಟು ದ ಫೀಲ್ಡ್ ಟೆಸ್ಟ್ ಆಫ್ ಗುಡ್ ಸಿಮೆಂಟ್. ನೋಡಿ, ಫೀಲ್ಡ್ ಟೆಸ್ಟ್ ಅಂತ ಕೇಳ್ತಾ ಇದ್ದಾರೆ. ಫೀಲ್ಡ್ ಟೆಸ್ಟ್ ಆಫ್ ಗುಡ್ ಸಿಮೆಂಟು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೆ ಆಲ್ರೆಡಿ ನನ್ನ ಕ್ಲಾಸ್ಗಳಲ್ಲಿ. ಮೇಲೆ ಐ ಬಟನಲ್ಲಿ ನನ್ನ ಪ್ರೀವಿಯಸ್ ಕ್ಲಾಸ್ದು ಪ್ಲೇಲಿಸ್ಟ್ ಇದೆ, ಅಲ್ಲಿ ಹೋಗಿ ನೋಡಿ, ಆಯಿತಾ. ಯಾರ್ಯಾರಿಗೆ ಫುಲ್ ಇನ್ ಡೆಪ್ತಲ್ಲಿ ಡೀಟೇಲಲ್ಲಿ ಬೇಕಂದರೆ ಮೇಲೆ ಐ ಬಟನ್ ಇದೆಯಲ್ಲ, ಅದ್ರ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಪ್ಲೇಲಿಸ್ಟ್ ಸಿಗುತ್ತೆ. ಅಲ್ಲಿ ಪ್ಲೇಲಿಸ್ಟಲ್ಲಿ ನೋಡಿ ಎಲ್ಲ ನೀವು ವಿಡಿಯೋನ ನೋಡ್ಬೋದು. ಓಕೆ, ಈಗ ಫೀಲ್ಡ್ ಟೆಸ್ಟಲ್ಲಿ ಆಯಿತಾ ಏನೇನು ಮಾಡ್ತೀರಾ ಜಸ್ಟ್ ನೋಡಿ. ಫಸ್ಟು ಅವ್ರು ಏನು ಕೊಟ್ಟಿದ್ದಾರೆ ಅದೇನು ಡೈರೆಕ್ಟಾಗಿ ನೋಡೋಣ. ವೆನ್ ಒನ್ ಥ್ರಸ್ಟ್ ಒನ್ ಹ್ಯಾಂಡ್ ಇಂಟು ಎ ಬ್ಯಾಗ್ ಆಫ್ ಸಿಮೆಂಟ್ ಒನ್ ಶುಡ್ ಫೀಲ್ ವಾರ್ಮ್. ನೋಡಿ, ವಾರ್ಮ್ ಇರಬಾರ್ದು, ಕೂಲಾಗಿ ಫೀಲ್ ಮಾಡಬೇಕು. ಸೊ ಈ ಸ್ಟೇಟ್ಮೆಂಟ್ ರಾಂಗ್ ಇದೆ. ದ ಕಲರ್ ಆಫ್ ದ ಸಿಮೆಂಟ್ ಈಸ್ ಬ್ಲೂಯಿಶ್. ನಿಮಗೂ ಗೊತ್ತಿದೆ, ಬ್ಲೂಯಿಶ್ ಇರಲ್ಲ, ಗ್ರೇ ಕಲರ್ ಇರುತ್ತೆ. ಇದು ತಪ್ಪಾಗಿದೆ ಸ್ಟೇಟ್ಮೆಂಟ್. ಎ ಹ್ಯಾಂಡ್ಫುಲ್ ಆಫ್ ಸಿಮೆಂಟ್ ಥ್ರೋ ಇಂಟು ಎ ಬಕೆಟ್ ಆಫ್ ವಾಟರ್ ಶುಡ್ ಸಿಂಕ್ ಇಮಿಡಿಯೇಟ್ಲಿ. ಸಿಂಕ್ ಆಗಬಾರ್ದು, ಸ್ವಲ್ಪ ಫ್ಲೋಟ್ ಆಗಿ ಸಿಂಕ್ ಆಗಬೇಕು, ಆಯಿತಾ. ಸೊ ಈ ಮೇಲ್ಗಡೆ ಇರೋ ಎಲ್ಲ ಆಪ್ಷನು ತಪ್ಪಾಗಿದೆ. ಸೊ ಕರೆಕ್ಟ್ ಆಪ್ಷನ್ ಯಾವುದೂ ಇಲ್ಲ, ಅದಕ್ಕೆ ಆಲ್ ಆಫ್ ದಿ ಅಬೋ. ಇನ್ಕರೆಕ್ಟ್ ಕೇಳಿದ್ದಾರೆ, ಎಲ್ಲ ಇನ್ಕರೆಕ್ಟೇ ಇದೆ, ರೈಟ್. ಸೊ ಇದು ಸ್ವಲ್ಪ ಫೀಲ್ಡ್ ಟೆಸ್ಟ್ ಯಾವುದೇ ಥರ ಮಾಡ್ತಾರೆ ಅಂತ ಹೇಳ್ತಾ ಇದ್ದೀನಿ ನೋಡಿ, ಆಯಿತಾ. ಅದು ಏನು ಇವಾಗ ನಿಮ್ಮ ಪಾಯಿಂಟ್ಸ್ ಹೇಳಿದ್ದೀನಲ್ಲ, ಅದೇ ಪಾಯಿಂಟ್ಸು ಜಸ್ಟ್ ಇಲ್ಲಿ ಏನು ಮಾಡಿದ್ದೀನಿ ನಿಮಗೆ ಥಿಯರಿಗೋಸ್ಕರ ಇಲ್ಲಿ ಇಟ್ಟಿದ್ದೀನಿ. ಓದ್ಕೋಬೇಕು ನೀವು, ಬೇಕಾದರೆ ವಿಡಿಯೋನ ಪಾಸ್ ಮಾಡಿಬಿಟ್ಟು ಓದ್ಕೊಳ್ಳಿ, ಆಯಿತಾ. ನೆಕ್ಸ್ಟ್ ಕ್ವಶನ್. ಹಾರ್ಡನಿಂಗ್ ಆಫ್ ಸಿಮೆಂಟ್ ಅಕರ್ಸ್ ಎಟ್, ರೈಟ್. ಸೊ ಹಾರ್ಡನಿಂಗ್ ಆಫ್ ಸಿಮೆಂಟ್ ಯಾವಾಗ ಆಗುತ್ತೆ, ಯಾವ ಥರ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ನೋಡೋಣ, ಆಯಿತಾ. ನಮಗೆ ಗೊತ್ತಿದೆ, ಬಟ್ ಆಪ್ಷನಲ್ಲಿ ಅವ್ರು ಏನು ಕೊಟ್ಟಿದ್ದಾರೆ ಅದು ಇಂಪಾರ್ಟೆಂಟ್. ಆಬ್ಜೆಕ್ಟಿವ್ ಟೈಪು ಒಂದೊಂದು ಸಲ ಕ್ವಶನ್ಗೂ ಮತ್ತು ಆಪ್ಷನ್ಗೂ ಡೈರೆಕ್ಟ್ ಲಿಂಕ್ ಇರಲ್ಲ, ಇಂಡೈರೆಕ್ಟ್ ಲಿಂಕ್ ಇರುತ್ತೆ. ಅದನ್ನು ನೀವು ಚೆಕ್ ಮಾಡಬೇಕು, ಸರಿನಾ. ಆಬ್ಜೆಕ್ಟಿವ್ ಟೈಪ್ ಮೇನ್ ಅದೇ ಇಂಪಾರ್ಟೆಂಟು. ಫಸ್ಟ್ ನೋಡಿ, ರ್ಯಾಪಿಡ್ ರೇಟ್ ದ ಡ್ಯೂರಿಂಗ್ ದ ಫಸ್ಟ್ ಫ್ಯೂ ಡೇಸ್ ಆ್ಯಂಡ್ ಆಫ್ಟರ್ವರ್ಡ್ ಇಟ್ ಕಂಟಿನ್ಯೂಸ್ ಟು ಇನ್ಕ್ರೀಸ್ ಎಟ್ ಎ ಡಿಕ್ರೀಸ್ ರೇಟ್. ಅಂದರೆ ಫಸ್ಟ್ ಆಪ್ಷನ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಫಸ್ಟ್ಗೆ ಇನ್ಕ್ರೀಸ್ ಆಗುತ್ತೆ, ಒಂದು ಪರ್ಟಿಕ್ಯುಲರ್ ಟೈಮ್ಗೆ ಇನ್ಕ್ರೀಸ್ ಆಗುತ್ತೆ. ಅದಾದಮೇಲೆ ಏನಾಗುತ್ತೆ, ಇನ್ಕ್ರೀಸ್ ಹಾಕೊಂಡೇ ಹೋಗುತ್ತೆ, ಬಟ್ ಡಿಕ್ರೀಸ್ ರೇಟ್ ಆಗಿಬಿಡುತ್ತೆ. ಕಂಟಿನ್ಯೂಸ್ ಟು ಇನ್ಕ್ರೀಸ್ ಎಟ್ ಎ ಡಿಕ್ರೀಸ್ ರೇಟ್, ಸ್ವಲ್ಪ ಡಿಕ್ರೀಸ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಕರೆಕ್ಟ್ ಆಗಿದೆ ಇದು. ಈ ಆಪ್ಷನ್, ಇದು ಹಾರ್ಡನಿಂಗ್ ಇದೇ ಥರ ಆಗುತ್ತೆ. ಸೆಕೆಂಡು, ಸ್ಲೋ ರೇಟ್ ಡ್ಯೂರಿಂಗ್ ದ ಫಸ್ಟ್ ಫ್ಯೂ ಡೇಸ್, ಫ್ಲೋ ಇರೋದಿಲ್ಲ. ಸೊ ಇದು ಆಪ್ಷನ್ ತಪ್ಪು. ಯೂನಿಫಾರ್ಮ್ ರೇಟ್ ಥ್ರೂಔಟ್ ಇಟ್ ಸೇಲ್ಸ್, ಇದನ್ನು ತಪ್ಪು, ಆಯಿತಾ. ಸೊ ಫಸ್ಟ್ ಒನ್ನು ಕರೆಕ್ಟ್ ಆಗುತ್ತೆ, ರೈಟ್. ಸೊ ಇಲ್ಲಿ ನೋಡಿ ಸ್ವಲ್ಪ ಪಾಯಿಂಟ್ಸ್ ಇದೆ. ಫಸ್ಟ್ ಪಾಯಿಂಟಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದರೆ, ವಾಟರ್ ಯಾವಾಗ ಆ್ಯಡ್ ಮಾಡ್ತೀವಲ್ಲ, ಸಿಮೆಂಟು ಕೆಮಿಕಲ್ ರಿಯಾಕ್ಷನ್ ಆಗುತ್ತೆ, ಆಯಿತಾ. ಸೊ ಅವಾಗ ಸಿಮೆಂಟು, ವಾಟರ್, ಸ್ಯಾಂಡು ಮೂರೇನು ಹಾಳಾಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇದು ಫಸ್ಟ್ ಪಾಯಿಂಟು. ಸೊ ಕೆಮಿಕಲ್ ರಿಯಾಕ್ಷನ್ ಏನಾಗುತ್ತಲ್ಲ ಅದನ್ನು ನಾವು ಹೈಡ್ರೇಷನ್ ಆಫ್ ದಿ ಸಿಮೆಂಟ್ ಅಂತೀವಿ, ಕರೆಕ್ಟ್ ಅಲ್ಲ. ಸೊ ನೆಕ್ಸ್ಟ್ ಪಾಯಿಂಟ್ ಏನಿದೆ, ಇದು ಥರ್ಡ್ ಪಾಯಿಂಟು. ದ ಪ್ರಾಡಕ್ಟ್ ಆಫ್ ಹೈಡ್ರೇಷನ್ ಸ್ಟಾರ್ಟ್ ಡಿಪಾಸಿಟಿಂಗ್ ಆನ್ ದ ಔಟರ್ ಪೆರಿಫೆರಿ ಆಫ್ ದ
ನ್ಯೂಕ್ಲಿಯಸ್ ಆಫ್ ಹೈಡ್ರೇಟೆಡ್ ಸಿಮೆಂಟ್. ಆಯಿತಾ, ನೋಡಿ ಹೈಡ್ರೇಟೆಡ್ ಸಿಮೆಂಟ್ ಅಂದರೆ ಹೈಡ್ರೇಟ್ ಆಗಿರೋದು ಹೊರಗಡೆ ಬರುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಇದು ಈ ಪಾಯಿಂಟು, ಆಸ್ ಹೈಡ್ರೇಷನ್ ಪ್ರೊಸೀಡ್ ಅನ್ಹೈಡ್ರೇಟೆಡ್ ಸಿಮೆಂಟ್ ಏನಿರುತ್ತಲ್ಲ ಡಿಪಾಸಿಟ್ ಜಾಸ್ತಿ ಆಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆಯಿತಾ, ಬಟ್ ಆದಮೇಲೆ ಟೈಮ್ ಆಸ್ ಅ ಟೈಮ್ ಇನ್ಕ್ರೀಸಸ್ಸು ಅದನ್ನು ಅನ್ಹೈಡ್ರೇಟೆಡ್ ಸಿಮೆಂಟ್ ಪೇಸ್ಟು ಹೈಡ್ರೇಟ್ ಆಗಿಬಿಡುತ್ತೆ. ಸೊ ಕಂಪ್ಲೀಟ್ ಹೈಡ್ರೇಟ್ ಆದಮೇಲೆ ಏನಾಗುತ್ತೆ, ಆಮೇಲೆ ಸೊ ಇನಿಷಿಯಲ್ ಡೇಸಲ್ಲಿ ಜಾಸ್ತಿ ಇರುತ್ತೆ, ಆಮೇಲೆ ಡಿಕ್ರೀಸ್ ರೇಟಲ್ಲಿ ಕಮ್ಮಿ ಆಗಿಬಿಡುತ್ತೆ. ಅದಾದಮೇಲೆ ಕಂಪ್ಲೀಟ್ ಹೈಡ್ರೇಷನ್ ಕಂಪ್ಲೀಟ್ ಆದಮೇಲೆ ಆಫ್ಟರ್ 1 years 2 years ಆಯಿತಾ, ಅಲ್ಲಿವರೆಗೂ ರಿಯಾಕ್ಷನ್ ಆಗ್ತಾನೆ ಇರುತ್ತೆ. ಅರ್ಥ ಆಯ್ತಲ್ಲ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 135. ಫಾರ್ ಕ್ವಾಲಿಟಿ ಕಂಟ್ರೋಲ್ ಆಫ್ ಪೋರ್ಟ್ಲ್ಯಾಂಡ್ ಸಿಮೆಂಟ್ ದ ಟೆಸ್ಟ್ ಎಸೆನ್ಷಿಯಲ್ ಡನ್ ಈಸ್. ನೋಡಿ, ನೀವು ಒಂದು ಇಂಜಿನಿಯರ್ ಇದ್ದೀರಾ, ಕ್ವಾಲಿಟಿ ಕಂಟ್ರೋಲ್ ಮಾಡೋಕ್ಕೆ ಯಾವ್ಯಾವ ಟೆಸ್ಟ್ ಮಾಡ್ತೀರಾ? ಯಾಕೆಂದರೆ ಸಿಮೆಂಟು ಬೈಂಡಿಂಗ್ ಮಟೀರಿಯಲ್ ಇದೆ, ಆಯಿತಾ, ಅದು ಒಂಥರ ಮೇಜರ್ ಕಾಂಪೌಂಡ್ ಇದೆ. ನೀವು ಕಾಂಕ್ರೀಟಲ್ಲಿ ಯೂಸ್ ಮಾಡಿ, ಎಲ್ಲ ಯಾವುದ್ರಲ್ಲಿ ಬೇಕಾದ್ರೂ ಯೂಸ್ ಮಾಡಿ, ಮೇಜರ್ ಬೈಂಡಿಂಗ್ ಪ್ರಾಪರ್ಟಿ ಬೈಂಡಿಂಗ್ ಮಟೀರಿಯಲ್ ಇದೆ. ಅದು ಸ್ಟ್ರೆಂತ್ ಕಮ್ಮಿ ಇದ್ದರೆ ಬೇರೆ ಎಲ್ಲ ಸ್ಟ್ರೆಂತು ಕಮ್ಮಿ ಆಗಿಬಿಡುತ್ತೆ. ಅದಕ್ಕೆ ಸೆಟ್ಟಿಂಗ್ ಟೈಮು ಬೇಕು, ಸೌಂಡ್ನೆಸ್ನೂ ಬೇಕು, ಟೆನ್ಸೈಲ್ ಸ್ಟ್ರೆಂತು ಬೇಕು, ಆಯಿತಾ, ಇವು 3 ಬೇಕು. ಸೊ ಆಲ್ ಆಪ್ಷನ್ಸ್ ಆರ್ ಕರೆಕ್ಟ್ ಬರುತ್ತೆ. ರೈಟ್, ಇಲ್ಲಿ ನೋಡಿ ಅದು ಸ್ವಲ್ಪ ಇಲ್ಲೇ ಹೇಳಿದ್ದಾರೆ. ಸೊ ಯಾವ್ಯಾವ ಟೆಸ್ಟು, ಫಿಸಿಕಲು, ಕೆಮಿಕಲು, ಫೀಲ್ಡ್ ಎಲ್ಲ ಮಾಡಬೇಕಾಗುತ್ತೆ, ಯಾಕಂದರೆ ಇಂಪಾರ್ಟೆಂಟ್ ಇದೆ. ಆಯ್ತು, ಅರ್ಥ ಆಯ್ತಲ್ಲ. ನೆಕ್ಸ್ಟ್ ನೋಡಿ, ಇಲ್ಲಿ ಇವಾಗ ಈ ಕ್ವಶನ್ ನೋಡಿ ಸ್ವಲ್ಪ. ಕ್ವಶನಲ್ಲಿ ಟ್ವಿಸ್ಟ್ ಅಂತ ಏನಿಲ್ಲ, ನೀವು ಅರ್ಥ ಮಾಡ್ಕೋಬೇಕು. ಇಫ್ 1500 grams of water is required to have 1875 grams of cement paste of normal consistency, the percentage of water is. ನೋಡಿ, ಇಲ್ಲಿ ಒಂದು ಡ್ರೈ ವೇಟ್ ಕೊಟ್ಟಿದ್ದಾರೆ, ಅದು ಇದೆ ಯಾವುದು 1500 grams ಆಫ್ ವಾಟರ್ ಅಂತ ಕೊಟ್ಟಿದ್ದಾರೆ, ನಿಮ್ಗೆ ಕನ್ಫ್ಯೂಸ್ ಆಗೋಕ್ಕೆ. ಆಯಿತಾ, ಟು ಹ್ಯಾವ್ ಎ 1875 grams ಆಫ್ ಸಿಮೆಂಟ್ ಪೇಸ್ಟ್ ಅಂದರೆ ನೀವು ವಾಟರ್ ಆ್ಯಡ್ ಮಾಡಿದಾಗ ಇದೇನಾಗುತ್ತೆ 1875 grams. ಆಯಿತಾ, ಸೊ ಅದು 1875 ಆಗುತ್ತೆ. ನಿಮಗೆ ನಾರ್ಮಲ್ ಕನ್ಸಿಸ್ಟೆನ್ಸಿ ಫೈಂಡ್ ಔಟ್ ಮಾಡೋದಿದೆ. ಆಯಿತಾ, ತುಂಬ ಈಸಿಯಾಗಿದೆ, ಹೇಳ್ತೀನಿ ನೋಡಿ, ಜಸ್ಟ್ ನೋಡ್ಕೊಳ್ಳಿ ಇಲ್ಲಿ. ಸೊ ವೇಟ್ ಆಫ್ ಸಿಮೆಂಟ್ ವೆನ್ ಡ್ರೈ ವೇಟ್ ಎಷ್ಟಿದೆ 1500 ಇದೆ. ಅದೇ ವೇಟ್ ಆಫ್ ಸಿಮೆಂಟ್ ಪೇಸ್ಟ್ ಅಟ್ ನಾರ್ಮಲ್ ಕನ್ಸಿಸ್ಟೆನ್ಸಿ ಎಷ್ಟಿದೆ 1875 ಇದೆ. ಅಂದರೆ ಇದು ಡ್ರೈ ವೇಟು, ಇದು ವೆಟ್ ವೇಟು, ಅಂದರೆ ವಾಟರ್ ಆ್ಯಡ್ ಮಾಡಿದ ತಕ್ಷಣ. ಸೊ ವೇಟ್ ಆಫ್ ವಾಟರ್ ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತೀರಾ, 1875 ಮೈನಸ್ 1500 ಅಂದರೆ ಇದರಲ್ಲಿ ಮೈನಸ್ ಮಾಡಿದ್ರೆ ಕ್ವಾಂಟಿಟಿ ಆಫ್ ವಾಟರ್ ಬರುತ್ತಲ್ಲ 375 grams. ಸೊ ಇವಾಗ ಪರ್ಸೆಂಟೇಜ್ ಆಫ್ ವಾಟರ್ ರಿಕ್ವೈರ್ಡ್, ನಮಗೆ ಪರ್ಸೆಂಟೇಜ್ ಬೇಕಲ್ಲ. ಸೊ 375 ಡಿವೈಡೆಡ್ ಬೈ ಎಷ್ಟು ಕ್ವಾಂಟಿಟಿ ತೊಗೊಂಡಿದ್ದೀವಿ, ಆಯಿತಾ, ಎಷ್ಟು ಕ್ವಾಂಟಿಟಿ ನಾವು ತೊಗೊಂಡಿದ್ದೀವಿ ಡ್ರೈ ವೇಟು ಡಿವೈಡ್ ಬೈ ಅದು ಇಂಟು 100 ಮಾಡಿದ್ರೆ ಪರ್ಸೆಂಟೇಜ್. ಇದು 100 ಯಾಕಂದರೆ ಪರ್ಸೆಂಟೇಜಲ್ಲಿ ಮಾಡೋಕ್ಕೆ. ರೈಟ್, ಸೊ ಕ್ವಾಂಟಿಟಿ ಆಫ್ ವಾಟರ್ ಡಿವೈಡೆಡ್ ಬೈ ಡ್ರೈ ವೇಟ್ ಆಫ್ ದಿ ಸ್ಯಾಂಪಲ್ ಇಂಟು 100. ಸೊ ಯು ವಿಲ್ ಗೆಟ್ ದ ಆನ್ಸರ್. ಸೊ 25% ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ರೈಟ್, ಸೊ ಇದು ನೋಡಿ, ಈ ಕ್ವಶನ್ ಏನಿದೆಯಲ್ಲ KPCL ಅಲ್ಲಿ ಬಂದಿದೆ ನೋಡಿ, ಸೇಮ್ ಕ್ವಶನ್ ರಿಪೀಟ್ ಮಾಡಿದ್ದಾರೆ KPCL ಅಲ್ಲಿ. ಲಾಸ್ಟ್ ಇಯರ್ ಏನು 2018 ಆಗಿತ್ತು ನೋಡಿ ಎಕ್ಸಾಮು, ಅದರಲ್ಲಿ ಇದು ಕ್ವಶನ್ ರಿಪೀಟ್ ಆಗಿದೆ. ಆಯಿತಾ, ಜಸ್ಟ್ ಈ ನಂಬರ್ ಚೇಂಜ್ ಮಾಡಿ ಕೊಟ್ಟಿರ್ತಾರೆ ಅಷ್ಟೇ. ಆಯಿತಾ, ಕ್ವಶನ್ ಪ್ಯಾಟರ್ನ್ ಸೇಮ್ ಇರುತ್ತೆ. ಓಕೆ, ಈ ಥರ ನೀವು ಕ್ಯಾಲ್ಕುಲೇಟ್ ಮಾಡ್ಕೋಬೋದು ಆರಾಮಾಗಿ, ಜಸ್ಟ್ ಒಂದು ಸ್ಟೆಪ್ಪಲ್ಲಿ ಆನ್ಸರು. ನೆಕ್ಸ್ಟ್ ಕ್ವಶನ್. ದ ಮಿಕ್ಸರ್ ಆಫ್ ಡಿಫ್ರೆಂಟ್ ಇಂಗ್ರೀಡಿಯೆಂಟ್ಸ್ ಆಫ್ ಸಿಮೆಂಟ್ ಈಸ್ ಬರ್ನ್ಟ್ ಎಟ್. ರೈಟ್, ಸೊ ಸಿಮೆಂಟ್ನ ಎಷ್ಟು ಮಿಕ್ಸರ್ ಇದರಲ್ಲಿ ಬರ್ನ್ ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. 1400 ಡಿಗ್ರಿ ಸೆಲ್ಸಿಯಸಲ್ಲಿ ಬರ್ನ್ ಮಾಡ್ತಾರೆ. ಓಕೆ, ಸೊ 1400 ಡಿಗ್ರಿ ಸೆಲ್ಸಿಯಸ್ಸಿಂದ 1500 ಡಿಗ್ರಿ ಸೆಲ್ಸಿಯಸ್ವರೆಗೂ ಬರ್ನ್ ಮಾಡ್ತಾರೆ. ಅಂದರೆ ಅದೇನು ಕ್ಲಿಂಕರ್ಸ್ ಆಗುತ್ತೆ ನೋಡಿ, ನಮ್ಮ ಕ್ಲಿಂಕರ್ಸು ಬಾಲ್ಸ್ ಏನಾಗುತ್ತಲ್ಲ, ಬಾಲ್ಸ್ ಫಾರ್ಮು, ಅದೇನಾಗುತ್ತೆ ಅಂದರೆ 1400 to 1500 ಡಿಗ್ರಿ ಸೆಲ್ಸಿಯಸ್. ರೈಟ್, ಮತ್ತೆ ಇನ್ನೊಂದು ಹೇಳ್ತಾ ಇದ್ದಾರೆ. ಬರ್ನಿಂಗ್ ಆಫ್ ದಿ ಬ್ರಿಕ್ಸ್ ಟೇಕ್ಸ್ ಪ್ಲೇಸ್ ಇನ್ ದ ಟೆಂಪರೇಚರ್ ರೇಂಜ್ ಆಫ್ 900 to 1200 ಡಿಗ್ರಿ ಸೆಲ್ಸಿಯಸ್. ಈ ಥರ ನೆನ್ಪಿಟ್ಕೊಳ್ಳಿ, ಯಾಕೆಂದರೆ ಕನ್ಫ್ಯೂಸ್ ಆಗುತ್ತೆ, ಬ್ರಿಕ್ಸ್ ಏನಿತ್ತು ಸಿಮೆಂಟ್ ಏನಿತ್ತು ಅಂತ. ಆಯಿತಾ, ಜನರಲಿ 1100 ಓಕೆ 1100 ಡಿಗ್ರಿ ಸೆಲ್ಸಿಯಸ್ ತೋರ್ತಾ ಇದ್ದಾರೆ. ಅಟ್ ವಿಚ್ ಅಲ್ಯೂಮಿನಿಯಂ ಅಂಡ್ ಸಿಲಿಕಾ ಫ್ಯೂಸಸ್ ವಿತ್ ಈಚ್ ಅದರ್ ಅಂತ ಹೇಳ್ತಾ ಇದ್ದಾರೆ. ಇದು ಬ್ರಿಕ್ ಬಗ್ಗೆನೂ ನಿಮಗೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ. ಸರಿನಾ, ಅರ್ಥ ಆಯ್ತಲ್ಲ ಈ ಕ್ವಶನು. ನೆಕ್ಸ್ಟ್ ಕ್ವಶನ್ ನಂಬರ್ 138. ಹೈಡ್ರೇಷನ್ ಆಫ್ ಸಿಮೆಂಟ್ ಈಸ್ ಡ್ಯೂ ಟು ದ ಕೆಮಿಕಲ್ ಆ್ಯಕ್ಷನ್ ಆಫ್ ವಾಟರ್ ವಿತ್. ಆಯಿತಾ, ನೋಡಿ ಕ್ವಶನ್ ನೋಡಿದ ತಕ್ಷಣ ನಿಮ್ಗೆ ಅರ್ಥ ಆಗಬೇಕು ಹೈಡ್ರೇಷನ್ ಅಂದರೆ ಏನು. ಫಸ್ಟು ನಮ್ಮ ಯಾವ್ಯಾವ ಕೆಮಿಕಲ್ಸ್ ಇದೆ ಸಿಮೆಂಟಲ್ಲಿ ಅದು ರಿಯಾಕ್ಟ್ ಆಗುತ್ತೆ. ಆಯಿತಾ, ರಿಯಾಕ್ಷನ್ ಆಗಿ 4 ಮೇಜರ್ ಕಾಂಪೌಂಡ್ಸ್ ಆಗುತ್ತೆ. ಆ 4 ಮೇಜರ್ ಕಾಂಪೌಂಡ್ಸ್ ಯಾವ್ಯಾವು, ಅದು ನಮ್ಮ ಬೋಗಸ್ ಕಾಂಪೌಂಡ್ಸ್ ಇದೆ. ಆಯಿತಾ, ಸೊ ಯಾವ್ಯಾವ ಇದೆ ಬೋಗಸ್ ಕಾಂಪೌಂಡ್ಸ್ ನಿಮ್ಗೆ ಗೊತ್ತಿದೆಯಲ್ಲ, C3S, C2S, C4AF. ಆಯಿತಾ, ಮತ್ತು ಯಾವುದು ಇನ್ನೊಂದು C3A. ಇವು 4 ಏನಿದೆ, 4 ರಿಯಾಕ್ಟ್ ಆದಮೇಲೆ ನಿಮಗೆ ಹೈಡ್ರೇಷನ್ ಆಗುತ್ತೆ. ಬರೀ ಒಂದಾದರೆ ಒಂದಾದ ಬಿಟ್ಟರೆ ಆಗಲ್ಲ.
ಆಯಿತಾ. ಇಲ್ಲಿ ಏನು ಹೇಳ್ತಾ ಇದೆ ನೋಡಿ, ಟ್ರೈಕ್ಯಾಲ್ಸಿಯಂ ಸಿಲಿಕೇಟ್, ಡೈಕ್ಯಾಲ್ಸಿಯಂ ಸಿಲಿಕೇಟ್, ಡೈಕ್ಯಾಲ್ಸಿಯಂ ಸಿಲಿಕೇಟ್, ಟ್ರೈಕ್ಯಾಲ್ಸಿಯಂ ಅಲ್ಯೂಮಿನೇಟ್, ಆಯಿತಾ. ಅಷ್ಟರದ್ದು ರಿಯಾಕ್ಷನ್ ಕೊಟ್ಟಿದ್ದಾರೆ. ಸೊ ಎಲ್ಲ ಆಪ್ಷನು ಬರುತ್ತೆ. ಅಂದರೆ ಅಷ್ಟು ಬೋಗಸ್ ಕಾಂಪೌಂಡ್ಸ್ ಬೇಕು, ಆಯಿತಾ. ಯಾವುದೇ ಒಂದು ಕಮ್ಮಿ ಇದ್ರೂ ರಿಯಾಕ್ಟ್ ಆಗೋದಿಲ್ಲ, ಅಂದರೆ ಹೈಡ್ರೇಟ್ ಆಗೋದಿಲ್ಲ, ರೈಟ್. ವೆನ್ ವಾಟರ್ ಈಸ್ ಆ್ಯಡೆಡ್ ಟು ಸಿಮೆಂಟ್ ಇಟ್ ರಿಯಾಕ್ಟ್ ವಿತ್ ದ ಕಾನ್ಸ್ಟಿಟ್ಯೂಯೆಂಟ್ ಆಫ್ ದಿ ಸಿಮೆಂಟ್, ಆಯಿತಾ. ಇವು 4 ಕಾಂಪೌಂಡ್ ಜೊತೆ ಹೈಡ್ರೇಷನ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಓಕೆ, ಇದಕ್ಕೆ ಇನ್ನೊಂದು ಹೆಸರು ಇದೆ ನೋಡಿ, ಅದು ಇಂಪಾರ್ಟೆಂಟು. CSH ಜೆಲ್ ಆರ್ ಟುಬರೋಮರೈಟ್ ಜೆಲ್ ಅಂತಾರೆ, ಆಯ್ತು. ಸಿಮೆಂಟ್ ನೀರು ಜೊತೆ ಆ್ಯಡ್ ಮಾಡಿದಾಗ ಈ ಥರ ಆಗುತ್ತೆ ಅಂತ ಇಕ್ವೇಷನ್ನು ಇಲ್ಲಿ ಇದೆ, ನೋಡ್ಕೋಬೋದು. ನೆಕ್ಸ್ಟ್ ಕ್ವಶನ್ ನಂಬರ್ 139. ಟು ಅಬ್ಟೇನ್ ಸಿಮೆಂಟ್ ಡ್ರೈ ಪೌಡರ್, ಸಿಮೆಂಟ್ ಡ್ರೈ ಪೌಡರು ಲೈಮ್ ಸ್ಟೋನ್ಸ್ ಆ್ಯಂಡ್ ಶೇಲ್ಸ್ ಆರ್ ದೇರ್ ಸ್ಲರಿ ಈಸ್ ಬರ್ನ್ಡ್ ಇನ್ ಎ ರೋಟರಿ ಕಿಲ್ನ್ ಎಟ್ ಎ ಟೆಂಪ್ರೇಚರ್. ನೋಡಿ, ಇಲ್ಲಿ ಸುಮ್ಮನೆ ಕನ್ಫ್ಯೂಸ್ ಮಾಡೋಕೆ ಏನೇನೋ ಇಲ್ಲಿ ವರ್ಡಿಂಗ್ ಹಾಕಿದ್ದಾರೆ, ನಿಮಗೆ ಕನ್ಫ್ಯೂಸ್ ಮಾಡ್ತಾರೆ ಇಲ್ಲಿ, ಆಯಿತಾ. ಇಲ್ಲಿ ನೋಡಿ, ಟು ಅಬ್ಟೇನ್ ಸಿಮೆಂಟ್ ಡ್ರೈ ಪೌಡರ್ ಲೈಮ್ ಸ್ಟೋನ್, ಡೈರೆಕ್ಟಾಗಿ ಸಿಮೆಂಟ್ ಅಂತ ಕೇಳೋದ್ಬಿಟ್ಟು ಈ ಥರ ಕನ್ಫ್ಯೂಸ್ ಮಾಡೋಕ್ಕೆ ಕೇಳ್ತಾರೆ. ಮತ್ತೆ ಅದೇ ಕ್ವಶನ್ ಏನಂತಾರೆ, ಬರೀ ಅಲ್ಲಿ ಸೆಂಟೆನ್ಸ್ ಚೇಂಜ್ ಮಾಡಿದ್ದಾರೆ. ಓಕೆ, ಯಾವುದು ಇವಾಗ ಹೇಳಿದ್ದಲ್ಲ 1400 to 1500, ರೈಟ್. ನೋಡಿ, ಕ್ವಶನ್ ಫಾರ್ಮೇಷನ್ ಅಷ್ಟೇ ಚೇಂಜ್ ಆಗಿದೆ. ಸಿಮೆಂಟಿಂಗ್ ಪ್ರಾಪರ್ಟಿ ಆಫ್ ದಿ ಸಿಮೆಂಟಿಂಗ್ ಈಸ್ ಮೇನ್ಲಿ ಡ್ಯೂ ಟು, ಸಿಮೆಂಟಿಂಗ್ ಪ್ರಾಪರ್ಟಿ ಆಫ್ ಸಿಮೆಂಟ್ ಈಸ್ ಮೇನ್ಲಿ ಡ್ಯೂ ಟು ಯಾವುದು ಇದೆ. ಫಸ್ಟ್ ಇದು ನಿಮ್ಗೆ ಅರ್ಥ ಆಗಬೇಕಂದ್ರೆ ಕಾಂಪೋನೆಂಟ್ ಆಫ್ ಸಿಮೆಂಟ್ ಏನೇನಿದೆ ಗೊತ್ತಿದೆಯಲ್ಲ, ಲೈಮ್ ಇದೆ, ಮೇಜರ್ ಕಾಂಪೌಂಡ್ ಲೈಮ್ ಇದೆ. ಸೊ ಲೈಮ್ ಆಗುತ್ತೆ ಆನ್ಸರು. ಸಿಲಿಕಾ ಸೆಕೆಂಡ್ ಇದೆ, ಆಯಿತಾ. ಸೊ ಮೇಜರ್ ಅಂತ ಕೇಳ್ತಾ ಇದ್ದಾರೆ, ಲೈಮ್ ಆಗುತ್ತೆ ಆನ್ಸರ್, ರೈಟ್. 60 to 65%. ಅರ್ಥ ಆಗ್ತಿದೆಯಲ್ಲ, ಈಸಿ ಇದೆ ಕ್ವಶನ್. ನೆಕ್ಸ್ಟ್ 141th ಕ್ವಶನ್. ದ ಸೆಟ್ಟಿಂಗ್ ಆ್ಯಂಡ್ ಹಾರ್ಡನಿಂಗ್ ಆಫ್ ದಿ ಸಿಮೆಂಟ್ ಪೇಸ್ಟ್ ಈಸ್ ಮೇನ್ಲಿ ಡ್ಯೂ ಟು ದ hydration and hydrolysis of, right. The setting of hardening of cement paste is mainly due to the hydration and hydrolysis of ಯಾವುದಾಗುತ್ತೆ, ಟ್ರೈಕ್ಯಾಲ್ಸಿಯಂ ಸಿಲಿಕೇಟ್, ಟೆಟ್ರಾಕ್ಯಾಲ್ಸಿಯಂ ಅಲ್ಯೂಮಿನೇಟ್, ಡೈಕ್ಯಾಲ್ಸಿಯಂ ಸಿಲಿಕೇಟ್, ಟ್ರೈಕ್ಯಾಲ್ಸಿಯಂ ಅಲ್ಯೂಮಿನೇಟ್. ಯಾವುದರಿಂದ ಆಗುತ್ತೆ? ಹೈಡ್ರೇಷನು, ಹಾರ್ಡನಿಂಗ್ ಆಫ್ ದಿ ಸಿಮೆಂಟ್ ಪೇಸ್ಟ್ ಅಂತ ಇದ್ದಾರೆ, ಹಾರ್ಡನಿಂಗು, ರೈಟ್. ಸೊ ಟ್ರೈಕ್ಯಾಲ್ಸಿಯಂ ಅಲ್ಯೂಮಿನೇಟ್, ಯಾಕೆಂದರೆ C3 ಏನಿದಲ್ಲ ಅದು ನಮ್ಮ ಸ್ಟ್ರೆಂತ್ಗೆ ನಮ್ಮ ಸೆಟ್ಟಿಂಗ್ ಟೈಮ್ಗೂ ಹೆಲ್ಪ್ ಮಾಡುತ್ತೆ. ಸೆಟ್ಟಿಂಗ್ ಆ್ಯಂಡ್ ಹಾರ್ಡನಿಂಗ್. ಫಸ್ಟ್ ಸೆಟ್ಟಿಂಗ್ ಅಂತ ಕೊಟ್ಟಿದ್ದಾರಲ್ಲ ನೋಡಿ, ಸೆಟ್ಟಿಂಗ್ ಹಾರ್ಡ್ ಆಗುತ್ತೆ. ಸ್ಟ್ರೆಂತ್ ಬಗ್ಗೆ ಏನು ಕೇಳಿಲ್ಲ ಇಲ್ಲಿ ಅವರು, ಆಯಿತಾ. ಹಾರ್ಡನಿಂಗ್ ಅಂತಂದರೆ ಸ್ಟ್ರೆಂತ್ ಅಂತ ಬಂದರೆ ಯಾವತ್ತೂ C3 ಮಾಡಬೇಕು, ಆಯಿತಾ. ಇವಾಗ ಇಲ್ಲಿ ಸ್ಟ್ರೆಂತ್ ಅಂತ ಬಂದಿಲ್ಲ, ಅವ್ರು ಬರೀ ಸೆಟ್ಟಿಂಗ್ ಕೇಳ್ತಾ ಇದ್ದಾರೆ. ಸೊ ಟ್ರೈಕ್ಯಾಲ್ಸಿಯಂ ಅಲ್ಯೂಮಿನೇಟ್ ಬರುತ್ತೆ. ಫಸ್ಟ್ ಟು ಸೆಟ್ ಆ್ಯಂಡ್ ಹಾರ್ಡನ್ ಅಂದರೆ ಇದು ಬರುತ್ತೆ. ಫಸ್ಟ್ ಸ್ಟ್ರೆಂತ್ ಯಾವ್ದು ಕೊಡುತ್ತೆ ಅಂದರೆ ಅದು C3S ಆಗುತ್ತೆ. ಓಕೆ, ನೆಕ್ಸ್ಟ್ ಕ್ವಶನ್. ದ ರ್ಯಾಪಿಡ್ ಹಾರ್ಡನಿಂಗ್ ಪೋರ್ಟ್ಲ್ಯಾಂಡ್ ಸಿಮೆಂಟ್ ಈಸ್ ಒಬ್ಟೈನ್ಡ್ ಬೈ, ಇದು ಆಗಿದೆ ಕ್ವಶನು, ಮತ್ತೆ ರಿಪೀಟ್ ಆಗಿದೆ, ಆಯಿತಾ. ಗ್ರೈಂಡಿಂಗ್ ದ ಕ್ಲಿಂಕರ್ ಟು ಹೈ ಡಿಗ್ರಿ ಆಫ್ ಫೈನ್ನೆಸ್ ಅಂತ ಪ್ರೀವಿಯಸ್ ಕ್ವಶನಲ್ಲಿ ಇತ್ತು, ಮತ್ತೆ ರಿಪೀಟ್ ಆಗಿದೆ ಕ್ವಶನ್. ಓಕೆ, ಸೊ ನಾನು ಎಲ್ಲ ರಿಪೀಟ್ ಆಗಿರೋ ಕ್ವಶನ್ನು ಆಗ್ತಾ ಇದ್ದೀನಿ ನಿಮಗೋಸ್ಕರ. ನೆಕ್ಸ್ಟ್ ಕ್ವಶನ್ ನಂಬರ್ 143. ಆಸ್ ಪರ್ IS ಸ್ಪೆಸಿಫಿಕೇಶನ್ ವಾಟ್ ಶುಡ್ ಬಿ ದ ಮ್ಯಾಕ್ಸಿಮಮ್ ಫೈನಲ್ ಸೆಟ್ಟಿಂಗ್ ಟೈಮ್ ಫಾರ್ ಆರ್ಡಿನರಿ ಪೋರ್ಟ್ಲ್ಯಾಂಡ್ ಸಿಮೆಂಟ್, ರೈಟ್. ಸೊ ಆರ್ಡಿನರಿ ಪೋರ್ಟ್ಲ್ಯಾಂಡ್ ಸಿಮೆಂಟ್ಗೆ ಫೈನಲ್ ಸೆಟ್ಟಿಂಗ್ ಟೈಮ್ ಎಷ್ಟು ಇರುತ್ತೆ? ಫಸ್ಟ್ ಇನಿಷಿಯಲ್ ಸೆಟ್ಟಿಂಗ್ ಟೈಮ್ ಎಷ್ಟು ಹೇಳ್ಬೋದಾ? ಇನಿಷಿಯಲ್ ಸೆಟ್ಟಿಂಗ್ ಟೈಮ್ ಆಫ್ ಸಿಮೆಂಟ್ ಕಮೆಂಟ್ ಮಾಡ್ಬೋದಾ ಎಲ್ಲರೂ, ಆಯಿತಾ. ವಾಟ್ ಈಸ್ ದ ಇನಿಷಿಯಲ್ ಸೆಟ್ಟಿಂಗ್ ಟೈಮ್ ಆಫ್ ಸಿಮೆಂಟ್ ಫಾರ್ OPC? ಆಲ್ ಆಫ್ ಯು ಪ್ಲೀಸ್ ಕಮೆಂಟ್, ರೈಟ್. ಪ್ಲೀಸ್ ಕಮೆಂಟ್ ಇನ್ ದ ಕಮೆಂಟ್ ಬಾಕ್ಸ್ ವಾಟ್ ಈಸ್ ದ OPC's ಇನಿಷಿಯಲ್ ಸೆಟ್ಟಿಂಗ್ ಟೈಮ್. ನಾವು ಫೈನಲ್ ಸೆಟ್ಟಿಂಗ್ ಟೈಮ್ ವಿ ಕಾಲ್ ದಟ್ ಈಸ್ 10 hours, right, or 600 minutes. ಓಕೆ, ಸೊ B is the answer for this question. ನೋಡಿ, ಇನಿಷಿಯಲ್ ಸೆಟ್ಟಿಂಗ್ ಟೈಮ್ 30 minutes ಇರುತ್ತೆ, 30 minutesಗಿಂತ ಕಮ್ಮಿ ಇರಬೇಕು, ಫೈನಲ್ ಸೆಟ್ಟಿಂಗ್ ಟೈಮು ಮೋರ್ ದೆನ್ 10 hours ಇರಬೇಕು ಅಂತ ಹೇಳ್ತಾ ಇದ್ದಾರೆ, ರೈಟ್. ಸೊ ಸೌಂಡ್ನೆಸ್ಸು 10 mm ಇರಬೇಕು ವೆನ್ ಟೆಸ್ಟೆಡ್ ಇನ್ ಲೀಚ್ ಚಾಟ್ಲಿಯರ್ ಅಪ್ಪರ್ಟಸ್. ಅರ್ಥ ಆಗ್ತಿದೆಯಲ್ಲ, ಸಿಂಪಲ್ ಆಗಿ ಕ್ವಶನ್ಸ್ ಇದೆ, ಜಸ್ಟ್ ಆನ್ಸರ್ ಮಾಡೋದು ನೀವು ಎಲ್ಲರೂ ಟ್ರೈ ಮಾಡಿ. ನೆಕ್ಸ್ಟ್ ಕ್ವಶನ್. The approximate ratio of strength of cement concrete at 3 months to that at 28 days of curing is. ಇದು ಸ್ವಲ್ಪ ಟ್ರಿಕ್ಕಿ ಕ್ವಶನು, ಮತ್ತು ಯಾರಿಗೂ ಜಾಸ್ತಿ ಇದು ಕ್ವಶನ್ ಗೊತ್ತೇ ಇರಲ್ಲ. ಯಾಕೆಂದರೆ ಇಲ್ಲಿ ಅವ್ರು ಏನು ಕೇಳ್ತಾ ಇದ್ದಾರೆ, ಅಪ್ರಾಕ್ಸಿಮೇಟ್ ರೇಷಿಯೋ ಕೇಳ್ತಾ ಇದ್ದಾರೆ. ಸ್ಟ್ರೆಂತ್ ಆಫ್ ಕಾಂಕ್ರೀಟ್ ಎಟ್ 3 months, 3 months ಸ್ಟ್ರೆಂತು 28 days ಸ್ಟ್ರೆಂತ್ಗೆ ನೀವು ಆಗಬೇಕಂದ್ರೆ ಎಷ್ಟು ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್ನ ಮಲ್ಟಿಪ್ಲೈ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ, ಆಯಿತಾ. ಇಲ್ಲೊಂದು ಟ್ಯಾಬ್ಲರ್ ಕಾಲಮ್ ಇದೆ, ಅದನ್ನು ನೀವು ನೋಡಿ ನೆನ್ಪಿಟ್ಕೋಬೇಕು. ಇವಾಗ ನೋಡಿ, ಏಜ್ ಆಫ್ ದಿ ಟೆಸ್ಟಿಂಗ್, ಇದು ಏಜ್ ಆಫ್ ದಿ ಟೆಸ್ಟಿಂಗ್ ಇದೆ, ಇದು ಕಂಪ್ರೆಸಿವ್ ಸ್ಟ್ರೆಂತ್ ಇದೆ, ಆಯಿತಾ. ಇದು ಸೀರಿಯಲ್ ನಂಬರು. ಈಗ ನೋಡಿ, ಸೊ 1 month ಇದ್ದರೆ ಸೊ ಎಷ್ಟು ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್ನ ಯೂಸ್ ಮಾಡ್ತೀರಾ? 1 into ಸ್ಟ್ರೆಂತ್ ಎಟ್ 28 days, ಆಯಿತಾ, ಸೇಮ್ ಬರುತ್ತೆ. 2 months ಇದ್ದರೆ 1.1 into ಸ್ಟ್ರೆಂತ್ ಎಟ್ 28 days,
ಅಂದರೆ ಅಷ್ಟು ಸ್ಟ್ರೆಂತ್ ಇನ್ಕ್ರೀಸ್ ಆಗುತ್ತೆ ಅಂತ ನಾವು ಮಲ್ಟಿಪ್ಲೈ ಮಾಡ್ತಾ ಇರೋದು, ಆಯಿತಾ. ಅವಾಗ ನಮಗೆ ಟೆಸ್ಟಿಂಗ್ ಮಾಡೋಕ್ಕೆ ಬರಲ್ಲ. ಇದು ಹಾರ್ಡ್ ಆ್ಯಂಡ್ ಕಾಂಕ್ರೀಟು. ಫ್ರೆಶ್ ಕಾಂಕ್ರೀಟ್ ಇದ್ದಾಗ ನಾವು ಕ್ಯೂಬ್ 150 mm ಸೈಜ್ ಮಾಡಿಬಿಟ್ಟು ನಾವು CTM ಅಲ್ಲಿ ಟೆಸ್ಟ್ ಮಾಡ್ತೀವಿ. ಬಟ್ ಯಾವಾಗ ಸ್ಟ್ರಕ್ಚರು ಬಿಲ್ಟ್ ಮಾಡ್ತೀವಲ್ಲ ಅದನ್ನು ನಾವು ಮಾಡೋಕ್ಕಾಗಲ್ಲ. ಅವಾಗ ಈ ಥರ ಮಲ್ಟಿಪ್ಲೈಯಿಂಗ್ ಫ್ಯಾಕ್ಟರ್ಸ್ನ ಯೂಸ್ ಮಾಡಿ ನಾವು ಕಂಪ್ರೆಸಿವ್ ಸ್ಟ್ರೆಂತು ಆಫ್ಟರ್ ಲೇಟರ್ ಆನ್ ಏಜ್ ಸ್ಟ್ರೆಂತ್ ಏನಿರುತ್ತೆ ಅದು ಕ್ಯಾಲ್ಕುಲೇಟ್ ಮಾಡ್ಬೋದು. 2 ಮಂತ್ಗೆ 1.1, 3 ಮಂತ್ಗೆ 1.2 ಇಂಟು ನೋಡಿ ಎಲ್ಲದಕ್ಕೂ ಸ್ಟ್ರೆಂತ್ ಎಟ್ 28 ಡೇಸೇ ಮಲ್ಟಿಪ್ಲೈ ಮಾಡ್ತಾರೆ. ಜಸ್ಟ್ ಈ ನಂಬರ್ಸ್ನ ನೆನಪಿಡಿ, ಆಯಿತಾ. 1, 2, 3, 6, 12. ಸೊ ಈ ಥರ 1.2 ಏನಿದೆ ನಂಬರ್ಸು ಇದು ಇವಾಗ ನೆನ್ಪಿಡಬೇಕು. ಸೊ ಇಲ್ಲಿ ಯಾವುದು ಇವಾಗ ಕೇಳಿದ್ದಾರೆ ಅವರು 3 ಮಂತ್ಸ್ ಕೇಳಿದ್ದಾರೆ. 3 ಮಂತ್ಸ್ ಏನಿದೆ 1.2 ಇದೆ. 1.2 ಕೊಟ್ಟಿಲ್ಲ, 1.15 ಟಿಕ್ ಮಾಡ್ಬೇಕು ಡೈರೆಕ್ಟಾಗಿ. ಅರ್ಥ ಆಯ್ತಲ್ಲ? ಅರ್ಥ ಆಯ್ತಾ? ಆಯಿತಾ. ಇವತ್ತಿನ ಲಾಸ್ಟ್ ಕ್ವೆಶನ್ ನೋಡೋಣ. ವೆನ್ ವಾಟರ್ ಈಸ್ ಆಡೆಡ್ ಟು ಸಿಮೆಂಟ್ ಏನಾಗುತ್ತೆ? ಹೀಟ್ ಈಸ್ ಜನರೇಟೆಡ್, ಹೀಟ್ ಈಸ್ ಅಬ್ಸರ್ವ್ಡ್, ಕೆಮಿಕಲ್ ರಿಯಾಕ್ಷನ್ ಈಸ್ ಇನಿಷಿಯೇಟೆಡ್. ಬೌತ್ ಹೀಟ್ ಈಸ್ ಜನರೇಟೆಡ್ ಆ್ಯಂಡ್ ಕೆಮಿಕಲ್ ರಿಯಾಕ್ಷನ್ ಈಸ್ initiated, right? So answer is both D, right? ಸೊ ಏನಾಗುತ್ತೆ, ವಾಟರ್ ಆ್ಯಡ್ ಮಾಡಿದ ತಕ್ಷಣ ಕೆಮಿಕಲ್ಸ್ ಏನಿರುತ್ತಲ್ಲ ರಿಯಾಕ್ಟ್ ಆಗೋದು ಸ್ಟಾರ್ಟ್ ಆಗುತ್ತೆ. ಬೋಗಸ್ ಕಂಪೌಂಡು ರಿಯಾಕ್ಟ್ ಆಗುತ್ತೆ, ಕೆಮಿಕಲ್ ರಿಯಾಕ್ಟ್ ಆಗುತ್ತೆ, ಬೋಗಸ್ ಕಂಪೌಂಡ್ ಫಾರ್ಮ್ ಆಗುತ್ತೆ, ಆಮೇಲೆ ಸಿಮೆಂಟ್ ಹೈಡ್ರೇಟೆಡ್ ಆಗುತ್ತೆ, ಆಯಿತಾ. ಸೊ ಇದನ್ನು ನಾವು ಏನಂತೀವಿ, ಹೈಡ್ರೇಷನ್ ಪ್ರೋಸೆಸ್ ಅಂತೀವಿ. ಓಕೆ. ಸೊ ಸರಿ, ಇನ್ನೊಂದು ಕ್ವಶನ್ ಮಾಡೋಣ. ಏರ್ ಪರ್ಮಿಬಿಲಿಟಿ ಟೆಸ್ಟ್ ಆಫ್ ದಿ ಸಿಮೆಂಟ್ ಈಸ್ ಕಂಡಕ್ಟೆಡ್ ಟು ಫೈಂಡ್. ನೋಡಿ, ಏರ್ ಪರ್ಮಿಬಿಲಿಟಿ ಟೆಸ್ಟ್ ಯಾವುದಕ್ಕೆ ಮಾಡ್ತೀವಿ ಹೇಳಿದ್ನಲ್ಲ, ಇಗ್ನಿಷನ್ ಲಾಸ್ಗ, ಫೈನ್ನೆಸ್, ಸ್ಪೆಸಿಫಿಕ್ ಗ್ರಾವಿಟಿ ಅಂತೂ ಮಾಡಲ್ಲ. ಅನ್ಸೌಂಡ್ನೆಸ್ ಮಾಡ್ತೀರಾ? ಯಾವುದಕ್ಕೆ ಮಾಡ್ತೀರಿ ಏರ್ ಪರ್ಮಿಬಿಲಿಟಿ? ಅನ್ಸೌಂಡ್ನೆಸ್ ಅಲ್ಲ ಇದರ ಆನ್ಸರು? ಕರೆಕ್ಟ್ ಅಲ್ಲ? ನೋಡ್ರಿ ಹೇಳ್ರಿ ಯಾರಾದರೂ ಕರೆಕ್ಟಾಗಿ. ಫೈನ್ನೆಸ್ಗೋಸ್ಕರ ಮಾಡ್ತೀವಿ, ಅನ್ಸೌಂಡ್ನೆಸ್ ಆಗಿದ್ರೆ ತಪ್ಪು, ಆಯಿತಾ. ಅನ್ಸೌಂಡ್ನೆಸ್ ಆಗಿದ್ರೆ ತಪ್ಪು, ಆಯಿತಾ. ಸೊ ಇವತ್ತಿನ ವಿಡಿಯೋ ಇಷ್ಟೇ, ಆಯಿತಾ. ಮತ್ತೆ ನಾಳೆ ವಿಡಿಯೋನ ಕಂಟಿನ್ಯೂ ಮಾಡೋಣ. ಮತ್ತೆ ಒಳ್ಳೆ ಕ್ವಶನ್ಸ್ ತರ್ತೀನಿ, ಆಯಿತಾ. ನಮ್ಮ ವಿಡಿಯೋನ ಲೈಕ್ ಕಮೆಂಟ್ನ ಶೇರ್ ಮಾಡಿ ಎಲ್ಲರೂ, ಆಯಿತಾ. ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ ಸಿವಿಲ್ ಸುಧೀರ್ನ ಜಾಯ್ನ್ ಆಗಿ. ಮ್ಯಾಕ್ಸಿಮಮ್ ನಂಬರ್ ಆಫ್ ಪೀಪಲು ಇದನ್ನು ಲೈಕ್ ಕಮೆಂಟ್ ಶೇರ್ ಮಾಡಿ. ಮತ್ತು ನಿಮ್ಮ ನಿಮ್ಮ ಫ್ರೆಂಡ್ ಸರ್ಕಲ್ ಗ್ರೂಪ್ ಏನಿರುತ್ತಲ್ಲ ಅದರಲ್ಲಿ ಏನಂದರೆ ಇದನ್ನು ಶೇರ್ ಮಾಡಿ. ಥ್ಯಾಂಕ್ ಯು ಮೈ ಡಿಯರ್ ಫ್ರೆಂಡ್ಸ್ ಆ್ಯಂಡ್ ಮೈ ಡಿಯರ್ ಸ್ಟೂಡೆಂಟ್ಸ್.